ಬೆಂಗಳೂರಿನ ಟೆಕ್ಕಿಯೊಬ್ಬರು ಗೂಗಲ್ನ ನ್ಯಾನೋ ಬನಾನಾ ತಂತ್ರಜ್ಞಾನ ಬಳಸಿಕೊಂಡು ಅಸಲಿಯಂತೆ ಕಾಣುವ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ರಚಿಸಿದ್ದಾರೆ. ಎಐ ನೀಡಿದ ಚಿತ್ರಗಳನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಚಿತ್ರಗಳ ನೈಜತೆ ಕಂಡು ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಜೆಮಿನಿ ಎಐ ನ್ಯಾನೋ ಬನಾನಾಕ್ಕೆ ವಿವಿಧ ಪ್ರಾಂಪ್ಟ್ಗಳನ್ನು ನೀಡುವ ಮೂಲಕ ನಾನಾ ರೀತಿಯ ಚಿತ್ರಗಳನ್ನು ಸೃಷ್ಟಿಸುವುದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿದೆ. ಆದರೆ ಬೆಂಗಳೂರಿನ ಟೆಕ್ಕಿಯೊಬ್ಬರು ಈ ಟ್ರೆಂಡ್ನಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದು, ಟ್ವಿಟರ್ ಪ್ರೀತ್ ಎಂಬ ಕಾಲ್ಪನಿಕ ಹೆಸರು ಕೊಟ್ಟು ನ್ಯಾನೋ ಬನಾನಾದಿಂದ ಅಸಾಲಿಯಂತೆ ಕಾಣುವ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿಸಿದ್ದಾರೆ. ಜೆಮಿನಿ ಎಐ ನೀಡಿರುವ ಚಿತ್ರಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಅವರು, ನ್ಯಾನೋ ಬನಾನಾ ಒಳ್ಳೆಯದು, ಆದರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದು ಅತ್ಯಂತ ಹೆಚ್ಚಿನ ನಿಖರತೆಯೊಂದಿಗೆ ನಕಲಿ ಗುರುತಿನ ಚೀಟಿಗಳನ್ನು ರಚಿಸಬಹುದು. ಇದರ ಮುಂದೆ ಚಿತ್ರ ಪರಿಶೀಲನಾ ವ್ಯವಸ್ಥೆಗಳು ವಿಫಲಗೊಳ್ಳುವುದು ಖಚಿತ. ಉದಾಹರಣೆಯಾಗಿ, ಕಾಲ್ಪನಿಕ ವ್ಯಕ್ತಿಯ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಚಿತ್ರ ಹಂಚಿಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಟೆಕ್ಕಿಯೊಬ್ಬರು ಗೂಗಲ್ನ ನ್ಯಾನೋ ಬನಾನಾ ತಂತ್ರಜ್ಞಾನ ಬಳಸಿಕೊಂಡು ಅಸಲಿಯಂತೆ ಕಾಣುವ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ರಚಿಸಿದ್ದಾರೆ. ಎಐ ನೀಡಿದ ಚಿತ್ರಗಳನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಚಿತ್ರಗಳ ನೈಜತೆ ಕಂಡು ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಜೆಮಿನಿ ಎಐ ನ್ಯಾನೋ ಬನಾನಾಕ್ಕೆ ವಿವಿಧ ಪ್ರಾಂಪ್ಟ್ಗಳನ್ನು ನೀಡುವ ಮೂಲಕ ನಾನಾ ರೀತಿಯ ಚಿತ್ರಗಳನ್ನು ಸೃಷ್ಟಿಸುವುದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿದೆ. ಆದರೆ ಬೆಂಗಳೂರಿನ ಟೆಕ್ಕಿಯೊಬ್ಬರು ಈ ಟ್ರೆಂಡ್ನಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದು, ಟ್ವಿಟರ್ ಪ್ರೀತ್ ಎಂಬ ಕಾಲ್ಪನಿಕ ಹೆಸರು ಕೊಟ್ಟು ನ್ಯಾನೋ ಬನಾನಾದಿಂದ ಅಸಾಲಿಯಂತೆ ಕಾಣುವ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿಸಿದ್ದಾರೆ. ಜೆಮಿನಿ ಎಐ ನೀಡಿರುವ ಚಿತ್ರಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಅವರು, ನ್ಯಾನೋ ಬನಾನಾ ಒಳ್ಳೆಯದು, ಆದರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದು ಅತ್ಯಂತ ಹೆಚ್ಚಿನ ನಿಖರತೆಯೊಂದಿಗೆ ನಕಲಿ ಗುರುತಿನ ಚೀಟಿಗಳನ್ನು ರಚಿಸಬಹುದು. ಇದರ ಮುಂದೆ ಚಿತ್ರ ಪರಿಶೀಲನಾ ವ್ಯವಸ್ಥೆಗಳು ವಿಫಲಗೊಳ್ಳುವುದು ಖಚಿತ. ಉದಾಹರಣೆಯಾಗಿ, ಕಾಲ್ಪನಿಕ ವ್ಯಕ್ತಿಯ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಚಿತ್ರ ಹಂಚಿಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಟೆಕ್ಕಿಯೊಬ್ಬರು ಗೂಗಲ್ನ ನ್ಯಾನೋ ಬನಾನಾ ತಂತ್ರಜ್ಞಾನ ಬಳಸಿಕೊಂಡು ಅಸಲಿಯಂತೆ ಕಾಣುವ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ರಚಿಸಿದ್ದಾರೆ. ಎಐ ನೀಡಿದ ಚಿತ್ರಗಳನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಚಿತ್ರಗಳ ನೈಜತೆ ಕಂಡು ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಜೆಮಿನಿ ಎಐ ನ್ಯಾನೋ ಬನಾನಾಕ್ಕೆ ವಿವಿಧ ಪ್ರಾಂಪ್ಟ್ಗಳನ್ನು ನೀಡುವ ಮೂಲಕ ನಾನಾ ರೀತಿಯ ಚಿತ್ರಗಳನ್ನು ಸೃಷ್ಟಿಸುವುದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿದೆ. ಆದರೆ ಬೆಂಗಳೂರಿನ ಟೆಕ್ಕಿಯೊಬ್ಬರು ಈ ಟ್ರೆಂಡ್ನಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದು, ಟ್ವಿಟರ್ ಪ್ರೀತ್ ಎಂಬ ಕಾಲ್ಪನಿಕ ಹೆಸರು ಕೊಟ್ಟು ನ್ಯಾನೋ ಬನಾನಾದಿಂದ ಅಸಾಲಿಯಂತೆ ಕಾಣುವ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿಸಿದ್ದಾರೆ. ಜೆಮಿನಿ ಎಐ ನೀಡಿರುವ ಚಿತ್ರಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಅವರು, ನ್ಯಾನೋ ಬನಾನಾ ಒಳ್ಳೆಯದು, ಆದರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದು ಅತ್ಯಂತ ಹೆಚ್ಚಿನ ನಿಖರತೆಯೊಂದಿಗೆ ನಕಲಿ ಗುರುತಿನ ಚೀಟಿಗಳನ್ನು ರಚಿಸಬಹುದು. ಇದರ ಮುಂದೆ ಚಿತ್ರ ಪರಿಶೀಲನಾ ವ್ಯವಸ್ಥೆಗಳು ವಿಫಲಗೊಳ್ಳುವುದು ಖಚಿತ. ಉದಾಹರಣೆಯಾಗಿ, ಕಾಲ್ಪನಿಕ ವ್ಯಕ್ತಿಯ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಚಿತ್ರ ಹಂಚಿಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಟೆಕ್ಕಿಯೊಬ್ಬರು ಗೂಗಲ್ನ ನ್ಯಾನೋ ಬನಾನಾ ತಂತ್ರಜ್ಞಾನ ಬಳಸಿಕೊಂಡು ಅಸಲಿಯಂತೆ ಕಾಣುವ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ರಚಿಸಿದ್ದಾರೆ. ಎಐ ನೀಡಿದ ಚಿತ್ರಗಳನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಚಿತ್ರಗಳ ನೈಜತೆ ಕಂಡು ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಗೂಗಲ್ ಜೆಮಿನಿ ಎಐ ನ್ಯಾನೋ ಬನಾನಾಕ್ಕೆ ವಿವಿಧ ಪ್ರಾಂಪ್ಟ್ಗಳನ್ನು ನೀಡುವ ಮೂಲಕ ನಾನಾ ರೀತಿಯ ಚಿತ್ರಗಳನ್ನು ಸೃಷ್ಟಿಸುವುದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿದೆ. ಆದರೆ ಬೆಂಗಳೂರಿನ ಟೆಕ್ಕಿಯೊಬ್ಬರು ಈ ಟ್ರೆಂಡ್ನಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದು, ಟ್ವಿಟರ್ ಪ್ರೀತ್ ಎಂಬ ಕಾಲ್ಪನಿಕ ಹೆಸರು ಕೊಟ್ಟು ನ್ಯಾನೋ ಬನಾನಾದಿಂದ ಅಸಾಲಿಯಂತೆ ಕಾಣುವ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿಸಿದ್ದಾರೆ. ಜೆಮಿನಿ ಎಐ ನೀಡಿರುವ ಚಿತ್ರಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಅವರು, ನ್ಯಾನೋ ಬನಾನಾ ಒಳ್ಳೆಯದು, ಆದರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದು ಅತ್ಯಂತ ಹೆಚ್ಚಿನ ನಿಖರತೆಯೊಂದಿಗೆ ನಕಲಿ ಗುರುತಿನ ಚೀಟಿಗಳನ್ನು ರಚಿಸಬಹುದು. ಇದರ ಮುಂದೆ ಚಿತ್ರ ಪರಿಶೀಲನಾ ವ್ಯವಸ್ಥೆಗಳು ವಿಫಲಗೊಳ್ಳುವುದು ಖಚಿತ. ಉದಾಹರಣೆಯಾಗಿ, ಕಾಲ್ಪನಿಕ ವ್ಯಕ್ತಿಯ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಚಿತ್ರ ಹಂಚಿಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ.